ನಾನು ಅಘೋರ ಭೈರವಿ ನಿಮ್ಮೊಂದಿಗೆ. ಅಘೋರಿ ರಿಸರ್ವೇಶನ್ ಈ ಶಬ್ದ ನೀವು ಕೇಳಿರ್ಬೇಕಲ್ಲ. ಈ ಶಬ್ದ ರಿಸರ್ವ್ ಆಗಿ ಕೇಳೋಷ್ಟು ರಿಸರ್ವ್ ಆಗಿದೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಈ ಗಾದೆ ಕೂಡ ನಿಮಗೆ ಗೊತ್ತಿರಬೇಕು ಅಂತ ಕಾಣುತ್ತೆ ಅಲ್ವಾ? ಹೌದೋ ಇಲ್ವಾ ನೀವೇ ಹೇಳಿ. ಯಾಕಂದರೆ ನಮ್ಮ ದೇಶದಲ್ಲಿ ಕಾನೂನಾಗಲಿ ಕಾಯ್ದೆ ಆಗಲಿ ಅದು ಹೇಗೆ ಬಂತು, ಎಲ್ಲಿಂದ ಅದರ ಉಗಮ ಆಯಿತು ಮತ್ತು ಹೇಗಾಯಿತು ಅನ್ನೋದಕ್ಕೊಂದು ದೊಡ್ಡ ಇತಿಹಾಸವೇ ಇರುತ್ತೆ. ಇಂಥದ್ದೆಲ್ಲ ಸುಮ್ಮನೆ ಬಂದಿರಲ್ಲ, ಸ್ವಲ್ಪ ತಿಳ್ಕೊಳ್ಳಿ. ಆ ಇತಿಹಾಸ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಆ ಇತಿಹಾಸನ ನಾವೆಲ್ಲ ಸೇರಿಕೊಂಡು ಹೇಗೆ ತಿರುಗಿಸಿದ್ವಿ ಅನ್ನೋ ಹಿಸ್ಟ್ರಿನೂ ಕೂಡ ನಾವು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವ? ಮೊದಲು ಅಂದರೆ ನಾವು ಸಣ್ಣವರಿರುವಾಗ, ಸಣ್ಣ ಮಕ್ಕಳಿರುವಾಗ ತಿರುಪತಿಗೋ ಮಂತ್ರಾಲಯಕ್ಕೋ ಇನ್ನು ಎಲ್ಲೆಲ್ಗೋ ಹೋಗಿ ದೇವರನ್ನೋ ಗುರುವನ್ನೋ ದರ್ಶನ ಮಾಡಬೇಕಾಗಿದ್ದರೆ ಬಸ್ನಲ್ಲಿ ಒಂದು ಕಥೆ ಆಗಿರ್ತಿತ್ತು. ಅದು ಗೊತ್ತಾ ನಿಮಗೆ? ಏನಂದರೆ ಅವತ್ತಿನ ನಮ್ಮ ಶಕ್ತಿಶಾಲಿ ಜನಗಳು, ಬಲಶಾಲಿ ಜನಗಳು ಏನು ಮಾಡ್ತಿದ್ರು ಅಂದರೆ ಆ ನೂಕುನುಗ್ಲಲ್ಲಿ ಸೀಟ್ಗೋಸ್ಕರ ಹಾತೊರ್ಕೊಂಡು ಕಷ್ಟಪಟ್ಟು ಬಸ್ ಏರಿದರೆ ಕೂತ್ಕೊಳ್ಳೋಕ್ಕೆ ಸೀಟೇ ಗತಿ ಇಲ್ಲ. ಯಾಕಂದರೆ ಕೆಳಗೆ ನಿಂತಿರೋ ಬುದ್ಧಿವಂತರು ಕರ್ಚಿಫು ಟವಲ್ಲು ಹಾಕಿ ಸೀಟ್ನ ರಿಸರ್ವ್ ಮಾಡೋರು. ಆದರೆ ಇವತ್ತಿನ ನಮ್ಮ ಬುದ್ಧಿಶಾಲಿಗಳು, ಶಕ್ತಿಶಾಲಿಗಳು ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ, ಸೀಟ್ನ ರಿಸರ್ವ್ ಮಾಡ್ತಾರೆ. ಅಂದರೆ ತಿರುಪತಿ ತಿಮ್ಮಪ್ಪಂಗೋ ಮಂಚಾಲೆ ರಾಘಪ್ಪಂಗೋ ದರ್ಶನಕ್ಕೆ ಹೋಗಬೇಕು ಅಂದರೆ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಒಂದು ಸೀಟ್ನ ರಿಸರ್ವ್ ಮಾಡೇ ಮಾಡು. ಅವತ್ತು ಶಕ್ತಿ ಇರೋನು ಬಸ್ಸಿನ ಕಿಟಕಿಯ ಕಂಬಿ ಹಿಡ್ಕೊಂಡು ಎಗ್ರಿ ಟವಲ್ಲು ಕರ್ಚಿಫು ಹಾಕಿ ಸೀಟು ಹಿಡಿತಾ ಇದ್ದ. ಇವತ್ತು ಬುದ್ಧಿ ಇರೋನು, ದುಡ್ಡಿರೋನು ಟವಲ್ಲು ಕರ್ಚಿಫು ಹಾಕದೇನೆ ಟೋಪಿ ಹಾಕಿ, ಯಾರಿಗೆ? ಸರ್ಕಾರಕ್ಕೆ ಟೋಪಿ ಹಾಕಿ ಪದವಿ ಸೀಟು ಎಲ್ಲಾನು ಹಿಡಿತಾ ಇದ್ದಾರೆ. ಈ ಎರಡೂ ಸಂದರ್ಭದಲ್ಲೂ ಸಮಾಜದಲ್ಲಿರೋ ಕಡು ಬಡವರು ಮತ್ತು ಬಲಹೀನರು ಬಸ್ಸಲ್ಲಿ ಎಗರಕ್ಕಾಗದೆ ಕಾಲ್ಮುರಿಯ ನಿಂತ್ಕೊಂಡು ಹೋಗಿ ಗೋವಿಂದ 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 ಅಂದುಕೊಂಡು ಧರ್ಮ ದರ್ಶನ ಮಾಡಿಕೊಂಡು ವಾಪಸ್ಸು ಅದೇ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲದೆ, ನಿಂತ್ಕೊಳ್ಳೋಕ್ಕೂ ಆಗದೆ ಒದ್ದಾಡಿಕೊಂಡು ಕಡೆಗೂ ನಿಂತ್ಕೊಂಡೇ ಬರ್ತಾರೆ. ಪಾಪ. ಕಡುಬಡವರು ಮತ್ತು ಬಲಹೀನರು ಇವರಿಬ್ಬರು ನಮಗೆ ಬಸ್ಸಲ್ಲಿ ಸೀಟ್ನಲ್ಲಿ ಜಾಗ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಕಡೇ ಪಕ್ಷ ಫುಟ್ಬೋರ್ಡಲ್ಲಿ ಕುತ್ಕೊಳ್ಳೋಕ್ಕಾದ್ರೂ ಜಾಗ ಸಿಗಲಪ್ಪ ದೇವರೇ ಅಂತ ಆ ಕಾಣದ ದೇವರಲ್ಲಿ ಜೀವನಾಪೂರ್ತಿ ಹೇಳ್ಕೊತಾರೆ. ಪಾಪ. ಈ ಬುದ್ಧಿಶಾಲಿ, ಈ ಶಕ್ತಿಶಾಲಿ, ಈ ಬಲಶಾಲಿ, ಈ ಎಲ್ಲ ಶಾಲೀನತೆ ಇಲ್ಲದ ಶಾಲೆಗಳ ಕಪಿ ಮುಷ್ಟಿಯಿಂದ
ಕಡು ಬಡವರನ್ನ ಮತ್ತು ಬಲಹೀನರನ್ನ ಉಳಿಸುವ ಶೈಲಿಗೆ ರಿಸರ್ವೇಷನ್. ಹೇಳಿ, ಕಡು ಬಡವರನ್ನ ಮತ್ತು ಬಲಹೀನರನ್ನ ಉಳಿಸುವ ಶೈಲಿಗೆ ರಿಸರ್ವೇಷನ್. ಇವತ್ತು ಯಾರೆಲ್ಲ ಹೋಗಿ ಆ ರಿಸರ್ವೇಷನ್ ಅಕೌಂಟ್ನ ಫಾಲೋ ಮಾಡ್ತಾ ಇದ್ದೀರಲ್ಲ, 6 ಮಿಲಿಯನ್ ಪೀಪಲ್, ನೀವೆಲ್ಲ ಒಂದಲ್ಲ ಒಂದು ಟೈಮಲ್ಲಿ ಖರ್ಚೀಫು ಹಾಕಿರೋರೆ, ಟವಲ್ಲು ಹಾಕಿರೋರೆ, ಟ್ರೈನು ಬಸ್ಸು ಹತ್ಕೊಂಡು ರಿಸರ್ವೇಷನ್ ಮಾಡಿಕೊಂಡು ಹೋಗಿರೋರೆ ಅಲ್ವಾ? ರಿಸರ್ವೇಷನ್ ಇರೋದು ತಪ್ಪಲ್ಲ. ನಮ್ಮ ದೇಶದಲ್ಲಿ ರಿಸರ್ವೇಷನ್ ಇರೋ ರೀತಿ ತಪ್ಪು. ಇವತ್ತಿನ ರಾಜಕಾರಣದ ವ್ಯವಸ್ಥೆ ಆ ರಿಸರ್ವೇಷನ್ ಸಿಸ್ಟಮ್ನ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹದಗೆಡಿಸಿ ಬಿಟ್ಟಿದೆ. ರಿಸರ್ವೇಷನ್ ಇರಲಿ, ಏನೂ ತೊಂದರೆ ಇಲ್ಲ. ಆದರೆ ಅದು ಸರಿಯಾದ ಜನರಿಗೆ ಸೇರ್ಲಿ ಅಂತ ನನ್ನ ಕಳಕಳಿ ಅಷ್ಟೇ ಕಣ್ರಿ. ಸಮಾಜದಲ್ಲಿ ಬುದ್ಧಿಶಾಲಿ, ಶಕ್ತಿಶಾಲಿ, ಬಲಶಾಲಿ ಜನರಿಂದ ಪಾಪ ಕಡು ಬಡವರನ್ನ, ಹಿಂದುಳಿದವರನ್ನ, ಬಲಹೀನರನ್ನ ಬುದ್ಧಿಶಾಲಿ, ಶಕ್ತಿಶಾಲಿ, ಬಲಶಾಲಿ ಮಾಡುವ ಏಕೈಕ ದಾರಿ ರಿಸರ್ವೇಷನ್. ಇವತ್ತಿನ ಜನಸಾಮಾನ್ಯನ ಪ್ರಶ್ನೆ, ಯಾರು ಆ ಹಿಂದುಳಿದ ವರ್ಗದ ಜನ ಅಂತ ನೋಡಿ. ಇವತ್ತಿನ ಜನಸಾಮಾನ್ಯನ ಪ್ರಶ್ನೆ, ಯಾರು ಆ ಹಿಂದುಳಿದ ವರ್ಗದ ಜನ ಅಂತ. ಹೆಸರಿಗೆ ಇವತ್ತಿನ ಹಿಂದುಳಿದ ವರ್ಗದ ಜನರಲ್ಲಿಯೂ ಕೂಡ ತುಂಬ ಮುಂದೆ ಬಂದಿರೋ ಜನರಿದ್ದಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ಫೀಲ್ಡಲ್ಲೂ ಕೂಡ ಇವತ್ತು ತುಂಬ ಮುಂದೆ ಬಂದಿದ್ದಾರೆ ಅನ್ನಿಸ್ಕೊಂಡಿರೋ ಪುಳುಚಾರು, ನೀವೇ ಹೇಳ್ತೀರಲ್ಲ, ಪುಳುಚಾರು ಬ್ರಾಹ್ಮಣರಲ್ಲೂ ಕೂಡ ಪಾಪ ತಿನ್ನೋಕ್ಕೂ ಉಣ್ಣೋಕ್ಕೂ, ಉಡೋಕ್ಕೂ ತೊಡೋಕ್ಕೂ ಗತಿ ಇಲ್ಲದೆ ತುಂಬಾ ಹಿಂದೆ ಉಳಿದಿರೋ ಜನರು ಇದ್ದಾರೆ. ಆ ತುಂಬಾ ಹಿಂದೆ ಉಳಿದಿರೋ ಜನರನ್ನ ಜಾತಿ, ಮತ, ಧರ್ಮ ನೋಡದೆ ನಾವೆಲ್ಲ ಮನುಷ್ಯತ್ವ ಇಟ್ಕೊಂಡು ಇಂಥವ್ರನ್ನೆಲ್ಲ ಮೇಲೆತ್ತಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಮಾತು ರಿಸರ್ವೇಷನ್ ಪರಾನೂ ಅಲ್ಲ, ವಿರೋಧಾನೂ ಅಲ್ಲ. ಕೇವಲ ಸತ್ಯವನ್ನು ಹೇಳುವ ಪ್ರಯತ್ನ ಅಷ್ಟೇ ನಂದು. ಯಾರೋ ಒಬ್ಬ ಜೆನ್ಜಿ ಬಂದು ಪೇಜ್ ಓಪನ್ ಮಾಡಿದ ತಕ್ಷಣ ಬ್ಲೈಂಡ್ ಆಗಿ ಹೋಗಿ ಬ್ಲೈಂಡ್ ಫಾಲೋವರ್ ಆಗಬೇಕು. ಕಡೆಗೂ ನಮ್ಮ ಚೀನಾರಾಮಣ್ಣ ಹೇಳ್ತಾರಲ್ಲ, ಬಲಿತ ದಲಿತರ ತುಳಿತ, ನನ್ನ ಜನ ಅನಾಥ ಅಂದಂಗಾಯ್ತು. ಒಳ್ಳೆದಾಗಲಿ. ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ ಗೋಮಾತಾ.